ನಮಸ್ಕಾರ ಸ್ನೇಹಿತರೆ. ಛಲವೊಂದಿದ್ದರೆ ಏನನ್ನಾದರೂ ಸಾಧಿಸಬಹುದೆಂಬುದಕ್ಕೆ ಪರ್ವತಾರೋಹಿ ಅರುಣಿಮಾ ಸಿನ್ನರವರೇ ಜೀವಂತ ಸಾಕ್ಷಿ. ಹೌದು ಮಿತ್ರರೇ, ಒಂದು ಕಾಲು ಮುರಿದಿದ್ದರಿಂದ ಕೃತಕ ಕಾಲು ಹಾಕಲಾಗಿತ್ತು, ಇನ್ನೊಂದು ಕಾಲಿಗೆ ರಾಡ್ ಹಾಕಲಾಗಿತ್ತು. ಆದರೂ ಸಹ ಆಕೆ ಹಿಂಜರಿಯದೆ ಮೌಂಟ್ ಎವರೆಸ್ಟ್ ಶಿಖರ ಹತ್ತಿ ಸಾಧನೆ ಮಾಡುತ್ತಾಳೆ. ಮೌಂಟ್ ಎವರೆಸ್ಟ್ ಪರ್ವತ ಏರಿ ಇಡೀ ಜಗತ್ತಿಗೆ ಮೊದಲ ಭಾರತೀಯ ಅಂಗವಿಕಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುತ್ತಾಳೆ. ಆದರೆ ಅರುಣಿಮಾ ಸಿನ್ನರ್ ಅವರು ರೈಲಿನಲ್ಲಿ ಹೋಗುವಾಗ ಏನಾಗಿತ್ತು, ಎರಡೂ ಕಾಲುಗಳು ಹೇಗೆ ಮುರಿದವು, ಕಾಲು ಮುರಿದ ನಂತರವೂ ಆಕೆ ಮೌಂಟ್ ಎವರೆಸ್ಟ್ ಹತ್ತಲು ಕಾರಣವೇನು, ಮೌಂಟ್ ಎವರೆಸ್ಟ್ ಪರ್ವತ ಹತ್ತುವಾಗ ಆಕೆ ಪಟ್ಟ ಕಷ್ಟ ಎಂಥದ್ದು ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಈ ವಿಡಿಯೋ ಕೊನೆಯವರೆಗೆ ಕೇಳಿ, ನಿಮ್ಮ ಮೈ ರೋಮಾಂಚನಗೊಳ್ಳುತ್ತದೆ, ನಿಮ್ಮ ಜೀವನದಲ್ಲಿ ಸ್ಫೂರ್ತಿ ಸಿಗುತ್ತದೆ ಎಂಬ ಭರವಸೆ ನೀಡುತ್ತೇನೆ. 1988ರಲ್ಲಿ ಉತ್ತರ ಪ್ರದೇಶದ ಸುಲ್ತಾನ್ಪುರದ ಅಂಬೇಡ್ಕರ್ ನಗರದಲ್ಲಿ ಜನಿಸಿದ ಅರುಣಿಮಾ ಸಿನ್ನರ್ ಅವರು ರಾಷ್ಟ್ರಮಟ್ಟದ ವಾಲಿಬಾಲ್ ಕ್ರೀಡಾಪಟುವಾಗಿದ್ದರು. 2011ರ ಏಪ್ರಿಲ್ 11ರಂದು CISF ಪರೀಕ್ಷೆ ಬರೆಯಲು ಲಕ್ನೋದಿಂದ ದೆಹಲಿಗೆ ಪದ್ಮಾವತಿ ಎಕ್ಸ್ಪ್ರೆಸ್ನಲ್ಲಿ ಹೋಗುತ್ತಿದ್ದಳು. ಬರೇಲಿಯ ಬಳಿ ಬಂದ ಇಬ್ಬರು ಸರಗಳ್ಳರು ಸರ ಕಿತ್ತುಕೊಳ್ಳಲು ಆಕೆಯ ಕುತ್ತಿಗೆಗೆ ಕೈ ಹಾಕುತ್ತಾರೆ. ಇದಕ್ಕೆ ಅರುಣಿಮಾ ಸಿನ್ನರ್ ಅವರು ಪ್ರತಿಭಟಿಸುತ್ತಾಳೆ. ಆಗ ಕೋಪಗೊಂಡ ಸರಗಳ್ಳರು ಅರುಣಿಮಾ ಸಿನ್ನರ್ ಅನ್ನು ರೈಲಿನಿಂದ ಕೆಳಗೆ ದೂಡುತ್ತಾರೆ. ಪಕ್ಕದ ಹಳಿಯಲ್ಲಿ ರಭಸದಿಂದ ಚಲಿಸುತ್ತಿದ್ದ ಇನ್ನೊಂದು ರೈಲು ಆಕೆಯ ಕಾಲಿನ ಮೇಲೆ ಹಾದು ಹೋಗುತ್ತದೆ. ಜೋರಾಗಿ ಕಿರುಚುತ್ತಾಳೆ. ಸುತ್ತಲೂ ಕತ್ತಲು. ಆಕೆಯ ಸಹಾಯಕ್ಕೆ ಯಾರೂ ಬರುವುದಿಲ್ಲ. ಇಡೀ ರಾತ್ರಿ ರೈಲುಗಳು ಹೋಗುವುದು ಬರುವುದು ಬಿಟ್ಟರೆ ಆಕೆಯ ಸಹಾಯಕ್ಕೆ ಯಾರೂ ಬರುವುದಿಲ್ಲ. ಒಂದು ಕಾಲು ಪೂರ್ಣ ತುಂಡಾಗಿ ಜೋತಾಡುತ್ತಿರುತ್ತದೆ, ಇನ್ನೊಂದು ಕಾಲು ಮುರಿದಿತ್ತು, ಮೈಯೆಲ್ಲ ಗಾಯವಾಗಿತ್ತು, ಹಳಿ ಆಚೆಗೂ ಬರದ ಸ್ಥಿತಿಯಲ್ಲಿದ್ದಳು. ರಾತ್ರಿ ಇಲಿಗಳು ಆಕೆಗೆ ಕಚ್ಚುತ್ತಿದ್ದವು. ಕಾಲು ಹತ್ತಿರ ಮಾಡಿ ಇಲಿ ಓಡಿಸುವುದಕ್ಕೂ ಆಗುತ್ತಿರಲಿಲ್ಲ. ಇಡೀ ರಾತ್ರಿ ನರಳಾಡಿ ಕೊನೆಗೆ ಪ್ರಜ್ಞೆ ತಪ್ಪುತ್ತದೆ. ಪ್ರಜ್ಞೆ ತಪ್ಪಿದ ನಂತರ ಅರುಣಿಮಾ ಎಚ್ಚೆತ್ತಾಗ ದಿಲ್ಲಿಯ ಏಮ್ಸ್ ಆಸ್ಪತ್ರೆಯಲ್ಲಿದ್ದರು. ನಂತರ ಅರುಣಿಮಾ ಸಿನ್ನರ್ ಅವರ ಜಜ್ಜಿ ಹೋಗಿದ್ದ ಎಡಗಾಲನ್ನು ಕತ್ತರಿಸಿ ಕೃತಕ ಕಾಲನ್ನು ಜೋಡಿಸಿದರು. ರಾಷ್ಟ್ರೀಯ ಕ್ರೀಡಾಪಟುವಾಗಿದ್ದರಿಂದ ಆಕೆಗೆ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಯಿತು. ಅಲ್ಲಿಗೆ ಬರುವ ಪತ್ರಿಕೆಯವರು, ಸಂಬಂಧಿಕರು ಆಕೆಯನ್ನು ದೋಷಿ ಎಂದು ಹೇಳುತ್ತಿದ್ದರು. ಅರುಣಿಮಾ ಟಿಕೆಟ್ ಇಲ್ಲದೆ ಪ್ರಯಾಣಿಸುತ್ತಿದ್ದಳು. ಟಿಕೆಟ್ ಚೆಕ್ ಮಾಡಲು TC ಬಂದಾಗ ಸಿಕ್ಕಿ ಬೀಳುವ ಆತಂಕದಿಂದ ಆಕೆ ರೈಲಿನಿಂದ ಜಿಗಿದಾಗ ಈ ಅಪಘಾತವಾಗಿದೆ ಎಂದು ರೈಲ್ವೆ ಭದ್ರತಾ ದಳ ಹೇಳಿತಂತೆ. ಆದರೆ ಇಂಥವರ ಮಾತಿಗೆ ಆಕೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಈಗ ಅರುಣಿಮಾ ಸಿನ್ನರ್ ಅವರ ಜೀವನ ಮುಗಿತು. ವೀಲ್ ಚೇರ್ನಲ್ಲೇ ಜೀವನ ಕಳೆಯಬೇಕು. ಮುಂದೆ ಈಕೆ ಯಾವ ಕೆಲಸಕ್ಕೂ ಬರುವುದಿಲ್ಲ, ಯಾರೂ ಮದುವೆಯಾಗುವುದಿಲ್ಲ. ಹೀಗೆ ಒಂದೇ ಎರಡೇ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡುತ್ತಿದ್ದರಂತೆ. ಆದರೆ ಆಕೆ ಒಂದು ಕ್ಷಣವೂ ತಾನು ನಿರುಪಯುಕ್ತ ಜೀವ ಅಂದುಕೊಳ್ಳಲಿಲ್ಲ. ವಿವಿಧ ರೀತಿಯಲ್ಲಿ ಮಾತಾಡುವ ಜನಕ್ಕೆ ತಾನು ಏನೆಂಬುದನ್ನು ತೋರಿಸಬೇಕಿದೆ ಎಂದು ನಿರ್ಧರಿಸುತ್ತಾಳೆ. ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರುತ್ತೇನೆ ಎಂದು ಎಲ್ಲರ ಮುಂದೆ ಹೇಳಿಕೊಂಡಳು. ಆಗ ಎಲ್ಲರೂ ಈಕೆಯ ನಿರ್ಧಾರಕ್ಕೆ ನಗುತ್ತಿದ್ದರು, ಹುಚ್ಚಿ ಎಂದು ಆಡಿಕೊಳ್ಳುತ್ತಿದ್ದರು. ಕಾಲಿದ್ದವರೇ ಮೌಂಟ್ ಎವರೆಸ್ಟ್ ಹತ್ತುವುದಿಲ್ಲ, ಈಕೆಗೆ ಮೊದಲೇ ಒಂದು ಕಾಲಿಲ್ಲ, ಇನ್ನೊಂದು ಕಾಲಿಗೆ ರಾಡ್ ಹಾಕಲಾಗಿತ್ತು, ಇಂಥದರಲ್ಲಿ ಮೌಂಟ್ ಎವರೆಸ್ಟ್ ಹತ್ತುತ್ತಾರಂತೆ ಎಂದು ನಗುತ್ತಿದ್ದರು. ಕೃತಕ ಕಾಲು ಜೋಡಿಸಿಕೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರ ಆಕೆ ಬಚೇಂದ್ರ ಪಾಲ್ ಅವರನ್ನು ಭೇಟಿಯಾಗುತ್ತಾರೆ. ಅವರು ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆಯಾಗಿದ್ದಳು. ಆರಂಭದಲ್ಲಿ ಆಕೆಗೂ ಅರುಣಿಮಾ ಸಿನ್ನರ್ ಅವರ ಮಾತು ಕೇಳಿ ಇದೊಂದು ಹುಚ್ಚುತನ ಎಂದುಕೊಳ್ಳುತ್ತಾಳೆ. ಆದರೆ ಆಕೆಯ ದೃಢ ನಿರ್ಧಾರಕ್ಕೆ ಮೆಚ್ಚಿ ನೀನು ಮೌಂಟ್ ಎವರೆಸ್ಟ್ ಹತ್ತಿ ಇಡೀ ಜಗತ್ತಿಗೆ ತೋರಿಸಬೇಕಿದೆ ಎಂದು ಧೈರ್ಯ ತುಂಬಿದಳಂತೆ. ನಂತರ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಸಂಸ್ಥೆಯಲ್ಲಿ 1.5 ವರ್ಷ ತರಬೇತಿ ಪಡೆಯುತ್ತಾಳೆ. ಆಗ ತರಬೇತಿಯಲ್ಲಿ ಪರ್ವತ ಹತ್ತುವಾಗ ಉಳಿದವರಿಗೆ 3 ನಿಮಿಷ ಬೇಕಾದರೆ ಈಕೆಗೆ 2 ತಾಸು ಸಮಯ ಹಿಡಿಯುತ್ತಿತ್ತಂತೆ. ಆರಂಭದಲ್ಲಿ ಈಕೆ ಪರ್ವತ ಹತ್ತುವಾಗ ಪಡುತ್ತಿರುವ ಕಷ್ಟ ನೋಡಿ ನಿನ್ನಿಂದಾಗಲ್ಲ, ನೀನ್ಯಾಕೆ ಇಂಥ ಸಾಹಸ ಮಾಡುತ್ತೀಯ ಎಂದು ಹೇಳುತ್ತಿದ್ದರಂತೆ. ಆಕೆ ಯಾರ ಮಾತೂ ಕೇಳಿಸಿಕೊಳ್ಳುತ್ತಿರಲಿಲ್ಲ. ಆಕೆಗೆ ಒಂದೇ ಗುರಿಯಾಗಿತ್ತು, ಮೌಂಟ್ ಎವರೆಸ್ಟ್ ಹತ್ತುವುದು. ದೈಹಿಕ ದೃಢತೆ, ಆಕ್ಸಿಜನ್ ಸಿಲಿಂಡರ್ಗಳ ಬಳಕೆ, ಪರ್ವತ ಹವಾಮಾನಕ್ಕೆ ಒಗ್ಗಿಕೊಳ್ಳುವಿಕೆ ಎಲ್ಲದರಲ್ಲಿ ತರಬೇತಿ ಪಡೆಯುತ್ತಾಳೆ. ಅರ್ಧ ದಾರಿ ಹತ್ತಿದ ನಂತರ ಆಕೆಯ ಕೃತಕ ಕಾಲು ತಿರುಗುತ್ತಿತ್ತಂತೆ. ಮಂಜುಗಡ್ಡೆಯಲ್ಲಿ ಕೃತಕ ಕಾಲು ಊರಲು ಆಗುತ್ತಿರಲಿಲ್ಲ. ಇದರಿಂದಾಗಿ ಆಕೆಗೆ ಕಾಲಿನಲ್ಲಿ ವಿಪರೀತ ನೋವು ಆಗುತ್ತಿರುತ್ತದಂತೆ. ಪರ್ವತಾರೋಹಿಗಳಿಗೆ ಸಹಾಯ ಮಾಡಲು ಶೇರ್ಪಾಗಳಿರುತ್ತಾರೆ. ಈಕೆ ಅನುಭವಿಸುತ್ತಿರುವ ನೋವನ್ನು ನೋಡಿ ನಿನ್ನ ಕಾಲಿನಲ್ಲಿ ನೋವು ಇದ್ದರೆ ವಾಪಸ್ಸು ಹೋಗು ಎಂದು ಶೇರ್ಪ ಹೇಳುತ್ತಾನೆ. ಆದರೂ ಆತನ ಮಾತು ಕೇಳಿಸಿಕೊಳ್ಳದೆ ಪ್ರಯತ್ನ ಮಾಡುತ್ತಲೇ ಇರುತ್ತಾಳೆ. ದಾರಿಯಲ್ಲಿ ಪರ್ವತಾರೋಹಿಗಳು ಕಾಲು ಜಾರಿ ಸಾವನ್ನಪ್ಪಿದ್ದ ದೃಶ್ಯ ಕಣ್ಣಾರೆ ನೋಡುತ್ತಾಳೆ. ಒಬ್ಬರಂತೂ ನರಳಾಡುತ್ತಿದ್ದರಂತೆ. ಇಂತಹ ದೃಶ್ಯ ನೋಡಿದರೂ ಆಕೆ ಎದೆಗುಂದಲಿಲ್ಲ. ಹೇಗಾದರೂ ನಾನು ಸಾವಿನಿಂದ ಬದುಕಿ ಬಂದಿದ್ದೇನೆ, ಸತ್ತರೂ ಪರವಾಗಿಲ್ಲ, ಹತ್ತುವುದನ್ನು ಬಿಡುವುದಿಲ್ಲವೆಂದು ನಿಶ್ಚಯಿಸಿಕೊಂಡಿದ್ದಷ್ಟೇ ಅಲ್ಲ, ಪರ್ವತ ಏರುವುದನ್ನೂ ಬಿಡುತ್ತಿರಲಿಲ್ಲ. ಕೊನೆಗೆ 2013ರ ಮೇ 21ರಂದು ಜಗತ್ತಿನ ಅತ್ಯಂತ ಎತ್ತರದ ಪರ್ವತ ಎವರೆಸ್ಟ್ ಶಿಖರ ಆಕೆಯ ಕಾಲ ಕೆಳಗಿತ್ತು.
ಮೇಲ್ಗಡೆ ಹತ್ತಿದ ನಂತರ ಆಕ್ಸಿಜನ್ ಸ್ವಲ್ಪವೇ ಉಳಿದಿರುತ್ತದೆ. ಆಗ ಶೇರ್ಪಾ ಬೇಗನೆ ಕೆಳಗೆ ನಡಿ, ಆಕ್ಸಿಜನ್ ಇಲ್ಲ ಎಂದು ಹೇಳುತ್ತಾರೆ. ಆದರೂ ಸಹ ಆಕೆ ಆಕ್ಸಿಜನ್ ತೆಗೆದು ಭಾರತ ಧ್ವಜ ಹಾರಿಸಿ ವಿಡಿಯೋ ಮಾಡುತ್ತಾಳೆ. ಸತ್ತರೂ ಪರವಾಗಿಲ್ಲ, ನಾನು ಮಾಡುತ್ತಿರುವ ವಿಡಿಯೋ ನನ್ನ ದೇಶಕ್ಕೆ ತೋರಿಸಿ ಎಂದು ಶೇರ್ಪಾಗೆ ಹೇಳುತ್ತಾಳೆ. ನಂತರ ಕೆಳಗೆ ಬರುವಾಗ ಆಕ್ಸಿಜನ್ ಮುಗಿದಿರುತ್ತದೆ. ಆಗ ಬದುಕುವುದೇ ಕಷ್ಟವೆಂದುಕೊಳ್ಳುತ್ತಾಳೆ. ಆಗ ಭಗವಂತನ ಮಹಿಮೆಯೋ ಏನೋ ಗೊತ್ತಿಲ್ಲ, ಒಬ್ಬ ಪರ್ವತಾರೋಹಿ ವಾತಾವರಣ ಹದಗೆಟ್ಟಿದ್ರಿಂದ ವಾಪಸ್ಸು ಹೋಗುತ್ತಿರುತ್ತಾನಂತೆ. ಆತ 2 ಆಕ್ಸಿಜನ್ ತಂದಿರುತ್ತಾನೆ, ಭಾರವಾಗುತ್ತದೆ ಎಂದು ಅಲ್ಲೇ ಬಿಟ್ಟು ಹೋಗಿರುತ್ತಾನೆ. ಅದೇ ಆಕ್ಸಿಜನ್ ಅನ್ನು ಪಡೆದು ನಾನು ಕೆಳಗೆ ಬಂದೆ ಎಂದು ಸ್ವತಃ ಅರುಣಿಮಾ ಸಿನ್ನಾರ್ ಅವರೇ ಹೇಳಿದ್ದಾಳೆ. ಮೌಂಟ್ ಎವರೆಸ್ಟ್ ಇಳಿದ ಬಳಿಕ ಆಕೆ ಬಚೇಂದ್ರ ಪಾಲ್ಗೆ ಮೊದಲ ಕರೆ ಮಾಡಿ ಧನ್ಯವಾದ ಸಲ್ಲಿಸುತ್ತಾಳೆ. ಇಡೀ ಜಗತ್ತೇ ಗೆದ್ದಂತಹ ಖುಷಿ ಆಕೆಯ ಕಣ್ಣಲ್ಲಿ ಕಾಣಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.